ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಒಂದಿಷ್ಟು ಮಹತ್ತರದ ಯೋಜನೆಗಳನ್ನ ಹಾಕೊಂಡಂತೆ ಕಾಣ್ತಾ ಇದೆ. ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ತರಲಿಕ್ಕೆ ಹೊರಟಿದೆ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತರೋದು ತುಂಬಾನೇ ಈಸಿ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬಾನೇ ಕಷ್ಟ ಅನ್ಸುತ್ತೆ. ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. ಮೊದಲನೇದಾಗಿ ಹೋಟೆಲ್ಗಳಲ್ಲಿ ಏನು ಫುಡ್ ಸೇಫ್ಟಿಗಳ ಬಗ್ಗೆ ಗಮನ ಹರಿಸಿರುವಂತಹ ಸರ್ಕಾರ 5 ಸ್ಟಾರ್ ಹೋಟೆಲ್ಗಳ ಮೇಲೂ ರೈಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇತ್ತೀಚೆಗಷ್ಟೇ 5 ಸ್ಟಾರ್ ಹೋಟೆಲ್ ಬಗ್ಗೆ ಒಂದಿಷ್ಟು ವಿಚಾರಗಳು ತುಂಬಾನೇ ವೈರಲ್ ಆಗಿದ್ವು. ಅಲ್ಲಿ ಹಳೆ ಮಾಂಸಗಳನ್ನ ಯೂಸ್ ಮಾಡ್ತಾರೆ, ಹೈಜೀನ್ ಇಲ್ಲ, ಈ ಎಲ್ಲ ವಿಚಾರವಾಗಿ ಈಗ ತುಂಬಾನೇ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಗುಟ್ಕಾ ಪಾನ್ ಮಸಾಲವನ್ನ ಕರ್ನಾಟಕದಲ್ಲಿ 1 ವರ್ಷಗಳ ಕಾಲ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ಹೊರಟಿರುವಂತದ್ದು. ಅದರ ಜೊತೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಪೊಲಿಟಿಕಲ್ ಕ್ಯಾಂಪೇನ್ಗಳು ಅಥವಾ ಸಂಘ ಸಂಘಟನೆಗಳ ಕ್ಯಾಂಪೇನ್ ಗಳನ್ನ ಮಾಡುವಂತಿಲ್ಲ ಅನ್ನುವಂತ ರೂಲ್ಸ್ ಗಳನ್ನ ತರಲಿಕ್ಕೆ ಹೊರಟಿದೆ. ಆಬ್ವಿಯಸ್ಲಿ ಇದು ಇಂಡೈರೆಕ್ಟ್ ಆಗಿ RSS ಗೆ ತಿವಿಚುವಂತ ಅಥವಾ RSS ಅನ್ನ ಹತ್ತಿಕ್ಕುವಂತ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾದ್ರೆ ಏನೇನ್ ಹೇಳಿದ್ದಾರೆ, ಏನೇನ್ ರೂಲ್ಸ್ ತರಲಿಕ್ಕೆ ಹೊರಟಿದ್ದಾರೆ, ಅದೆಲ್ಲ ಇಂಪ್ಲಿಮೆಂಟ್ ಮಾಡಕ್ ಆಗತ್ತಾ? ಇದೆಲ್ಲದರ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಇತ್ತೀಚೆಗಷ್ಟೇ ಒಂದಿಷ್ಟು ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹಳೆ ಮಾಂಸಗಳನ್ನ ಇಟ್ಕೊಂಡು ಅಡುಗೆ ಮಾಡ್ತಾರೆ. ಎಣ್ಣೆ ನೋಡಿದ್ರೆ ಸಾಕು ಅಷ್ಟು ಕೆಟ್ಟದಾಗಿರುತ್ತೆ. 5 ಸ್ಟಾರ್ ಅಂದ ತಕ್ಷಣ ಒಂದು ಪ್ರೀಮಿಯಂ ಲೆವೆಲ್ ಕ್ವಾಲಿಟಿ ಹಾಗೆ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾರೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಆಲೋಚನೆ. ಆದ್ರೆ 5 ಸ್ಟಾರ್ ಹೋಟೆಲ್ಗಳೇ ಇಷ್ಟು ದುರ್ಬಳಕೆ ಆಗುವಂತಹ ಮಾಂಸಗಳನ್ನ ಯೂಸ್ ಮಾಡಿ ಗ್ರಾಹಕರಿಗೆ ಕೊಡ್ತಾ ಇರೋದು ನಿಜಕ್ಕೂ ಶಾಕಿಂಗ್ ಅಂತಾನೆ ಹೇಳ್ಬಹುದು. ಅದರಲ್ಲೂ ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರುವಂತಹ 5 ಸ್ಟಾರ್ ಹೋಟೆಲ್ಗಳೇ ಫುಡ್ ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ, ಹೈಜೀನ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ ಅನ್ನುವಂತ ಆರೋಪ ಇತ್ತೀಚೆಗೆ ಕೇಳಿ ಬಂದಿತ್ತು. ರೈಡ್ ಆಗಿತ್ತು. ರೈಡ್ ಆದಾಗ ಕೊಳೆತ ಮಾಂಸಗಳು ಪತ್ತೆ ಆಗಿದ್ವು. ಕರ್ನಾಟಕದಲ್ಲಿ ಸರ್ಕಾರ ಫುಡ್ ಸೇಫ್ಟಿಯ ಬಗ್ಗೆ ತುಂಬಾನೇ ಜಾಗೃತಿ ವಹಿಸಬೇಕು. ಯಾಕಂತಂದ್ರೆ ಸಾಕಷ್ಟು ಕಲರ್ ಗಳನ್ನ ಹಾಕಿ ಫುಡ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಕಲರ್ಗಳು, ಅಜಿನಮೋಟೋ ಇದೆಲ್ಲ ಹಾಕಿ ಜನರ ಪ್ರಾಣದ ಜೊತೆ ಆಟ ಆಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇವಾಗಿನ ಅನೇಕರಲ್ಲಿ ಕಾಡ್ತಾ ಇರುವಂತಹ ರೋಗಗಳ ಸಮಸ್ಯೆಗೆ ಬಹುತೇಕ ಈ ಫುಡ್ಗಳೇ ಕಾರಣ, ಫಾಸ್ಟ್ ಫುಡ್ಗಳೇ ಕಾರಣ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಹಿಂದೆ ತುಂಬಾ ಕಡೆ ರೈಡ್ ಗಳಾಗಿತ್ತು. ವಿಜಯ ಟೈಮ್ಸ್ ನ ಶಿಬರೂರ್ ಅವರು ಪದೇ ಪದೇ ಎಪಿಸೋಡ್ ಗಳನ್ನ ಮಾಡ್ತಾ ಇದ್ರು. ಈ ಕರುಕಲು ತಿಂಡಿಗಳು ಯಾವ ರೀತಿಯಾಗಿ ಇರ್ತದೆ, ಅದನ್ನ ಯಾವ ರೀತಿ ಆಯಿಲ್ ಅಲ್ಲಿ ಮಾಡ್ತಾರೆ, ಯಾವ ರೀತಿಯಾದಂತ ದಂಧೆಗಳು ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತ ಬೆಳಕು ಚೆಲ್ಲೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ಸರ್ಕಾರಗಳು ಇದ್ರ ಬಗ್ಗೆ ಯಾವುದೇ ಧ್ವನಿಯನ್ನ ಎತ್ತಲಿಲ್ಲ. ಈಗ ಮಾತ್ರ ಫುಡ್ ಸೇಫ್ಟಿ, ಫುಡ್ ಸೆಕ್ಯೂರಿಟಿ ವಿಚಾರವಾಗಿ ಒಂದಿಷ್ಟು ತಲೆ ಕೆಡಿಸಿಕೊಂಡ ಹಾಗೆ ಕಾಣ್ತಾ ಇದೆ. ಒಟ್ಟಾರೆ ಈಗ ಏನ್ ಹೇಳ್ತಿದ್ದಾರೆ ಸರ್ಕಾರ ಅಂತಂದ್ರೆ, ಒಂದೊಮ್ಮೆ 5 ಸ್ಟಾರ್ ಹೋಟೆಲ್ ಕಿಚನ್ ಗಳನ್ನು ಜನರಿಗೆ ತೋರಿಸುವಂತ ಕೆಲಸ ಮಾಡಬೇಕು. ಯಾಕಂತಂದ್ರೆ ಅಲ್ಲಿಂದ ಒಂದು ಹೋಪ್ ಬರುತ್ತೆ, ಇಲ್ಲ ಅಂತಂದ್ರೆ ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಖಾದರ್ ಅವರು ಒಂದಿಷ್ಟು ವಿಚಾರಗಳನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಈ ಕಲರ್ ಯುಕ್ತ ಫುಡ್ ಗಳು, ಆಮೇಲೆ ಫಾಸ್ಟ್ ಫುಡ್ ಗಳು, ಇವೆಲ್ಲವನ್ನ ಆದಷ್ಟು ಬೇಗನೆ ಕಡಿವಾಣ ಹಾಕ್ತಿವಿ ಅಂತ ಒಂದು ವಿಚಾರವನ್ನ ನೆನ್ಪಿಟ್ಕೋಬೇಕು. ಈ ಫಾಸ್ಟ್ ಫುಡ್ ಗೆಲ್ಲ ಅಷ್ಟು ಬೇಗ ಕಡಿವಾಣ ಹಾಕ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಅದು ಜನರಲ್ಲಿ ಒಗ್ಗಿ ಹೋಗ್ಬಿಟ್ಟಿದೆ. ಜನರು ಕೂಡ ಆ ಫಾಸ್ಟ್ ಲೈಫಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಒಂದಿಷ್ಟು ಜನ ಬರ್ಗರ್ ತಿನ್ನೋರಿದ್ದಾರೆ, ಒಂದಿಷ್ಟು ಜನ ಮ್ಯಾಗಿ ತಿನ್ನೋರಿದ್ದಾರೆ. ಇದು ಡೈಲಿ ರೂಟೀನ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇದನ್ನ ಅಷ್ಟು ಬೇಗ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೊಂದು ವಿಚಾರ, ಗುಟ್ಕಾ ಹಾಗೆ ಪಾನ್ ಮಸಾಲವನ್ನ ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದೆ ಕರ್ನಾಟಕ. ಅದು 1 ವರ್ಷಗಳಿಗೆ ಮಾತ್ರ ಸೀಮಿತ ಅಂತೆ. ಸೊ ಈ ಡಿಸಿಷನ್ ಕೇಳಿ ತುಂಬಾ ಜನರಿಗೆ ಅನ್ಸಿರ್ಬೋದು, ಒಳ್ಳೆ ಡಿಸಿಷನ್ ಅಲ್ವಾ ಅಂತ. ಡಿಸಿಷನ್ ಒಳ್ಳೇದೆ, ಆದ್ರೆ ಯಾವ ಕಾರಣಕ್ಕೆ ಇವರು ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕ, ಅಥವಾ ಇವರಿಗೆ ಬರೋ ದುಡ್ಡು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ರ? ಆ ದುಡ್ಡು ಬಂದ ಮೇಲೆ ಮತ್ತೆ ಇಲ್ಲ ಬ್ಯಾನ್ ಇಲ್ಲ ಅಂತ ವಾಪಸ್ ತಕೊಳ್ತಾರ? ಇಲ್ಲ ಪ್ರಶ್ನೆಗಳು ಜನಸಾಮಾನ್ಯರ ತಲೆಯಲ್ಲಿ ಓಡ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಕೆಲವೊಮ್ಮೆ ಈ ಬ್ಯಾನ್ ಗಳನ್ನ ಹೇರೋದೆ ಬರೋ ಹಪ್ತ, ಬರೋ ದುಡ್ಡು ಸರ್ಕಾರಕ್ಕೆ ಬಾರದೆ ಇದ್ದಾಗ ಈ ತರದ ಒಂದಿಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ ಈ ಹಿಂದೆಯೂ ಕೂಡ. ಅದು 1 ವರ್ಷಕ್ಕೆ ಯಾಕೆ ಸೀಮಿತ ಮಾಡ್ತೀರಿ? ಕಂಪ್ಲೀಟ್ ಆಗಿ ಬಂದ್ ಮಾಡಿಯಲ್ಲ, ಯಾಕೆ ಬಂದ್ ಮಾಡಕ್ಕಾಗಲ್ಲ? 1 ವರ್ಷಕ್ಕೆ ಸೀಮಿತ ಮಾಡಿದ್ರೆ ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋಗ್ಬಹುದು ಅಂತ ಆಲೋಚನೆಯಲ್ಲಿದ್ದಂಗೆ ಕಾಣಿಸ್ತಾ ಇದೆ ಸರ್ಕಾರ. ಈಗ ನೋಡಿ, ನೀವು ಒಂದು ಪಾನ್ ಮಸಾಲ ಇರ್ಬೋದು, ಗುಟ್ಕಾ ಇರ್ಬೋದು, ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಹೊರಟಾಗ ಒಂದಿಷ್ಟು ವರ್ಗ ಅದನ್ನ ತಿಂತಾ ಇರ್ತದೆ, ಅದಕ್ಕೆ ಲಾಸ್ ಆಗ್ತದೆ ಅನ್ನೋದಾಗಿ. ಅದಕ್ಕೆ ಯಾವುದೋ ಒಂದು ಪರ್ಯಾಯ ಮಾರ್ಕೆಟ್ ಹುಡ್ಕೊಳ್ಬಹುದು, ಅದ್ರ ಮೂಲಕ ಅದಕ್ಕೆ ಒಂದಿಷ್ಟು ಬಿಸ್ನೆಸ್ ಆಗ್ಬಹುದು, ಅದರಿಂದ ನಿಮ್ಗೂ ಒಂದಿಷ್ಟು ಕಮಿಷನ್ ಬರ್ಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆಮೇಲೆ ತುಂಬಾ ಜನ ಹೇಳ್ತಿದ್ದಾರೆ ಅದರಿಂದ ಅಡಿಕೆಗೆ ತುಂಬಾ ಲಾಸ್ ಆಗುತ್ತೆ, ಅಡಿಕೆಗೆ ಪೆಟ್ಟು ಬೀಳುತ್ತೆ ಅಂತ. ಫಸ್ಟ್ ಆಫ್ ಆಲ್, ಪಾನ್ ಮಸಾಲದಲ್ಲಿ ಅಡಿಕೆಗಳನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಒಂದು ಅಡಿಕೆ ರೇಟ್ ಬಂದು 4 ರೂಪಾಯಿ. ಆ ಅಡಿಕೆಯನ್ನ ಹಾಕಬೇಕು ಅಂತಂದ್ರೆ, ಈಗ ಒಂದು ಅಡಿಕೆಯಿಂದ ಅವ್ನು 10 ಪ್ಯಾಕೆಟ್ ಮಾಡದ ಅಂತ ಅನ್ಕೊಳ್ಳಿ. 10 ಪ್ಯಾಕೆಟ್ ಅವ್ನು ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಒಂದು ಅಡಿಕೆ ಯೂಸ್ ಆದ್ರೆ 4 ರೂಪಾಯಿ ಅವನಿಗೆ ಕಾಸ್ಟ್ ಬೀಳುತ್ತದೆ. ಅದಕ್ಕೆ ಅವ್ನು ಹಾಕೋ ಮಸಾಲ ಅದು ಇದು ಅಂತೆಲ್ಲ ಸೇರಿಸಿದ್ರೆ ತುಂಬಾನೇ ದೊಡ್ಡ ಕಾಸ್ಟ್ ಅಲ್ಲಿ ಬೀಳುತ್ತೆ. ಈಗ ನಿಮ್ ಪಾನ್ ಮಸಾಲ
ಸಿಗ್ತಿರೋದು 2 ರೂಪಾಯಿ 3 ರೂಪಾಯಿ ಹೀಗೆಲ್ಲ ಸಿಗ್ತಾ ಇದೆ. ಸೊ ಆವಾಗ ಏನಾಗುತ್ತೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದ್ರ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಪಾನ್ ಮಸಾಲದಲ್ಲಿ ಅಡಿಕೆ ಸಿಗೋದು ತುಂಬಾನೇ ರೇರ್. ಅಡಿಕೆ ಧೂಳು ಸಿಗ್ಬೋದು ಏನೋ ಬಿಟ್ರೆ ಅಡಿಕೆ 100% ಸಿಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅಡಿಕೆ ಹಾಕಿ ಮಾಡೋದಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕೆ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಅಡಿಕೆ ತುಂಡುಗಳನ್ನು ಹಾಕೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಅಡಿಕೆ ಬೇಕು, ಅಡಿಕೆ ಕಾಸ್ಟ್ ಜಾಸ್ತಿ. ಸೊ ಹಾಗಾಗಿ ಇದರಿಂದ ಅಡಿಕೆಗೆ ಎಫೆಕ್ಟ್ ಬೀಳುತ್ತೆ ಅಂತಂದ್ರೆ ಅದು ಶುದ್ಧ ಸುಳ್ಳು. ಯಾಕಂತಂದ್ರೆ ಅಡಿಕೆಯಿಂದ ಮಾಡೋದು ಅಲ್ಲ, ಪ್ಯೂರ್ ಅಡಿಕೆಯನ್ನ ಅವ್ರು 100% ಉಪಯೋಗಿಸಿದ್ರೆ ಅವ್ರಿಗೆ ಪ್ರಾಫಿಟ್ ಕೂಡ ಸಿಗಲ್ಲ. ಸೊ ಇದನ್ನ ನಾವು ಕೂಡ ಗಮನದಲ್ಲಿ ಇಟ್ಕೋಬೇಕು. ಅಡಿಕೆ ರೇಟ್ ಅಲ್ಲಿ ಅಂತ ವ್ಯತ್ಯಯ ಆಗಲ್ಲ, ಅಂತ ವೇರಿಯೇಷನ್ಸ್ ಗಳು ಆಗೋ ಚಾನ್ಸಸ್ ಇಲ್ಲ. ಕೊನೆಗೂ ಸರ್ಕಾರ ಗುಡ್ಕಾ ಬ್ಯಾನ್ ನಿಷೇಧವನ್ನ ವಾಪಸ್ ತಗೊಂಡಿದೆ. ಯಾಕಂತಂದ್ರೆ ಆ ಗುಡ್ಕಾ ಬ್ಯಾನ್ ಮಾಡೋದ್ರಿಂದ ಇವರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಕಮಿಷನ್ ಬಂದಿರಬಹುದು. ಹಾಗಾಗಿ ಈಗ ಎಲ್ಲ ತೀರ್ಮಾನಗಳನ್ನ ತೆಗೆದುಕೊಂಡು ಈಗ ಹಿಂಪಡೆಯುವಂತ ಕೆಲಸವನ್ನ ಮಾಡಿದೆ. ಈ ನಿಷೇಧದ ಆಜ್ಞೆಯನ್ನ ನೋಡಿ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಅದಕ್ಕೆ ಬದ್ಧ ಆಗಿರ್ಬೇಕು. ಅದಕ್ಕೆ ಬದ್ಧ ಆಗಿಲ್ಲ ಅಂತ ಅಂದ್ಮೇಲೆ ಆ ಡಿಸಿಷನ್ ಯಾಕೆ ತಗೊಳ್ಬೇಕಿತ್ತು, ಯಾವ ಸ್ವಾರ್ಥಕ್ಕಾಗಿ ತಗೊಳ್ಬೇಕಿತ್ತು, ನಿಮಗೆ ಕಮಿಷನ್ ಬರ್ಬೇಕಿತ್ತು ಅನ್ಸುತ್ತೆ, ಅದು ಬರ್ಲಿಲ್ಲ. ಬಂದ ಮೇಲೆ ಈಗ ಗುಡ್ಕಾ ನಿಷೇಧ ಇಲ್ಲ, ಈ ವಿಚಾರವನ್ನ ನಾವು ಹಿಂಪಡಿತೇವೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ನಿಮ್ಗೆ ನಾಚಿಕೆ ಆಗ್ಬೇಕ್ರಿ. ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಿಕ್ಕೆ ನೀವು ಏಬಲ್ ಇಲ್ಲ ಅಂತ ಅಂದ್ಮೇಲೆ ಯಾಕೆ ರೂಲಿಂಗ್ ಮಾಡ್ತಿದ್ದೀರಿ ನೀವು? ಫಸ್ಟ್ ಆಫ್ ಆಲ್ ಗುಡ್ಕಾ ನಿಷೇಧವನ್ನ 1 ವರ್ಷಕ್ಕೆ ಮಾತ್ರ ನೀವು ಸೀಮಿತಗೊಳಿಸಿದ್ದು, ಅದನ್ನು ಕೂಡ ನಿಮ್ಮ ಹತ್ರನೇ ಫಾಲೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ಮೇಲೆ ಜನರಿಗೆ ಯಾಕೆ ಅದನ್ನ ಹೇರಕ್ ಹೊರಡ್ತೀರಿ? ಫಸ್ಟ್ ಆಫ್ ಆಲ್ ನಿಮ್ ಕಮಿಷನ್ ಏನೋ ಬರ್ಬೇಕಿತ್ತೇನೋ, ಅದು ಬಂದಾಗಿದೆ, ಸೆಟಲ್ಮೆಂಟ್ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಗುಡ್ಕಾ ನಿಷೇಧ ಮಾಡುವಂತ ವಿಚಾರವನ್ನ ಈಗ ಸರ್ಕಾರ ಕೈ ಬಿಟ್ಟಿರುವಂತದ್ದು. ಇನ್ನು ಈಗ ಮತ್ತೊಂದು ರೂಲ್ಸ್ ಇವ್ರು ತರಕ್ ಹೊರಟಿರೋದು, ಸಾರ್ವಜನಿಕ ವಲಯಗಳಲ್ಲಿ, ಸಾರ್ವಜನಿಕ ಪ್ಲೇಸ್ ಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರೇರಿತವಾದಂತ ಸಮಾವೇಶಗಳನ್ನ ಮಾಡೋ ಹಾಗಿಲ್ಲ ಅಂತ. ಇವರು ಈ ರೂಲ್ಸ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ರೀಸನ್ RSS. ನಿಮ್ಗೆ ಗೊತ್ತಿದೆ, RSS ಒಂದಿಷ್ಟು ಸಂಘಟನೆಗಳನ್ನ ಮಾಡಿಕೊಂಡು ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಒಂದಿಷ್ಟು ಪಥಸಂಚಲನ ಮಾಡೋದು ಅಥವಾ ಮೀಟಿಂಗ್ ಗಳನ್ನ ಮಾಡೋದು, ಇದೆಲ್ಲವನ್ನ ಮಾಡ್ತಾ ಇತ್ತು. ಈಗ ಆ ಒಂದು ವಿಚಾರಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಅವ್ರಿಗೆ ನೀವು ಬ್ರೇಕ್ ಹಾಕ್ತೀರಿ ಅಂತಂದ್ರೆ ನಿಮ್ಗೂ ಬ್ರೇಕ್ ಹಾಕ್ಬೇಕು. ಯಾಕೆ ಕೇಳಿದ್ರೆ, ತುಂಬಾ ಟೈಮ್ ನಾವು ನೋಡಿದ್ದೇವೆ, ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿದ್ದುಂಟು, ಬಿಜೆಪಿ ಸಮಾವೇಶ ನಡೆದಿದ್ದುಂಟು, ಅಲ್ಲಿರೋ ಗ್ರೌಂಡ್ ಅಲ್ಲಿ ನಡೆದಿದ್ದುಂಟು. ಮುಂಬರುವ ದಿನಗಳಲ್ಲಿ ನಿಮ್ಗೂ ಕೂಡ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗಲ್ಲ. ಯಾಕೆ ಕೇಳಿದ್ರೆ, ರೂಲ್ಸ್ ಎಲ್ಲರಿಗೂ ರೂಲ್ಸೇ. ಕಾಂಗ್ರೆಸ್ಗೊಂದು ರೂಲ್ಸ್, ಬಿಜೆಪಿಗೊಂದು ರೂಲ್ಸ್ ಅಂತ ಪ್ರತ್ಯೇಕ ಏನಿಲ್ಲ. ಸೊ ಹಾಗಾಗಿ ನೀವು ಕೂಡ ಜಿಲ್ಲಾಧಿಕಾರಿ ಪರ್ಮಿಷನ್ ಪಡ್ಕೊಳ್ಬೇಕು, ಅವರು ಕೂಡ ಪಡ್ಕೊಳ್ಬೇಕು. ಒಂದ್ ವೇಳೆ ನೀವು ಚಾನ್ಸ್ ತಗೊಂಡ್ರೆ ಅವರಿಗೂ ಕೂಡ ಚಾನ್ಸ್ ಬಿಡಬೇಕು. RSS ಏನ್ ಮಾಡ್ತಿದೆ ಏನ್ ಮಾಡಲ್ಲ ಅದು ಸೆಕೆಂಡ್ರಿ. ಯಾವ ಸಮಾವೇಶವೂ ನಡೀಲಿಕ್ಕಿಲ್ಲ. ಅದು ನೀವು ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು, ನಿಮ್ಮ ಗೌರ್ಮೆಂಟ್ ಕ್ಲಾರಿಟಿ ಇರಬೇಕು. ನಾಳೆ ಒಂದ್ ದಿವಸ ನಮ್ ಗೌರ್ಮೆಂಟ್ ಇದೆ, ನಾವು ಮಾಡ್ತೇವೆ ಅಂತ ಹೊರಟ್ರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ. ಯಾಕೆ ಹೇಳಿದ್ರೆ, ನೀವೇ ಮಾಡಿರೋ ರೂಲ್ಸ್ ಗಳು ಇವೆಲ್ಲ. ನಿಮ್ಗೆ ಯಾರೋ ಮೇಲೆ ದ್ವೇಷ ಇದೆ ಅನ್ನೋ ಕಾರಣಕ್ಕೆ ನೀವು ರೂಲ್ಸ್ ಅನ್ನು ತರ್ಲಿಕ್ಕೆ ಹೊರಟ್ರೆ ಆ ರೂಲ್ಸ್ ನಿಮ್ಗೆ ಉರುಳಾಗತ್ತೆ. ಯಾಕಂತಂದ್ರೆ ರೂಲ್ಸ್ ಅಂತ ತಂದ ಮೇಲೆ ಅದು ಎಲ್ರಿಗೂ ಒಂದೇ ರೀತಿಯಾಗಿ ಅಪ್ಲೈ ಆಗುತ್ತೆ. ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅಥವಾ ಬಿಜೆಪಿ ಇರ್ಬೋದು. ನಿಮ್ಮೆಲ್ರಿಗೂ ಗೊತ್ತಿದೆ, ಈಗ ನೀವು ಮಾಡ್ತಿರೋ ಒಂದಿಷ್ಟು ರೂಲ್ಸ್ ಗಳು ಸೀರಿಯಸ್ಲಿ ನಮ್ಗೆ ಇಷ್ಟ ಆಗಿದೆ. ಫುಡ್ ಸೆಕ್ಯೂರಿಟಿ ವಿಚಾರವಾಗಿ ನೀವು ತೆಗೆದುಕೊಂಡಂತ ನಿರ್ಣಯಗಳಿರ್ಬೋದು, ಗುಡ್ಕವನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿ ಅನ್ನೋದು ನಮ್ಮ ಆಶಯ. ಸೊ ಒಟ್ಟಾರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.